Big surprise! Hello friends, welcome back to my channel. ಸೊ ಇವತ್ತು ಸ್ಯಾಟರ್ಡೇ ದಿನ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೊಂದು ಸ್ಪೆಷಲ್ ಡೇ ಇದೆ. ಸೊ ಅದು ಏನು ಸ್ಪೆಷಲ್ ಡೇ ಅಂತ ತಿಳ್ಕೊಬೇಕಾದ್ರೆ ವಿಡಿಯೋನ ಪೂರ್ತಿ ನೋಡಿ, ಮತ್ತು ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬಿಂಗ್ ಮಾಡಿ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂದರೆ ಇಡ್ಲಿ ನೋಡಿ, ಹಿಟ್ಟು ಎಷ್ಟು ಉಬ್ಬಿದೆ, ಸೊ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇಲ್ಲಿ ಅಂದರೆ ಸ್ವಲ್ಪ ಚಳಿ ಇದೆ, ಮತ್ತು ಅಂದರೆ ಮಳೆ ಕೂಡ ಬರ್ತಾ ಇದೆ. ಆದರೂ ಕೂಡ ಬ್ಯಾಟ್ರ್ ಮಾತ್ರ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಅಂದರೆ ಇಲ್ಲಿ ಸ್ವಲ್ಪ ಹ್ಯೂಮಿಡ್ ಇರುತ್ತೆ, ಸೊ ಹಾಗಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಫಸ್ಟ್ ಇಡ್ಲಿ ಸ್ವಲ್ಪ ಕಪ್ಪ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಉರದ್ ದಾಲ್ ಏನಿರುತ್ತೆ ಅದರದ್ದು ಸಿಪ್ಪೆ ಇರೋಂಥ ಉರದ್ ದಾಲ್ನ ಹಾಕಿ ನಾನು ರುಬ್ಬಿದೆ ಇಡ್ಲಿ ಬ್ಯಾಟರ್. ಸೊ ಹಾಗಾಗಿ ಸ್ವಲ್ಪ ಕಪ್ಪು ಕಾಣಿಸ್ತಾ ಇದೆ, ಆದರೆ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ತುಂಬ ಚೆನ್ನಾಗಿದೆ ಟೇಸ್ಟ್. ಆ್ಯಕ್ಚುಲಿ ಅದೇನು ಸಿಪ್ಪೆ ಇರುತ್ತೆ ಅದು ಒಳ್ಳೇದಂತಾರೆ. ಅದು ಪಾಲಿಸ್ಡ್ ಉರದ್ ದಾಲ್ ಇವಾಗ ನಾನು ತೊಗೊಂಬರ್ತಾ ಇಲ್ಲ. ಸೊ ಸಿಪ್ಪೆ ಇರೋದು ಉರದ್ ದಾಲ್ ಕೂಡ ಸಿಗುತ್ತೆ ಡಿಮಾರ್ಟಲ್ಲಿ. ಸೊ ಹಾಗಾಗಿ ನಾನು ಅದನ್ನು ಪ್ರಿಫರ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಕಪ್ಪಗೆ ಟರ್ನ್ ಆಗುತ್ತೆ ಅಷ್ಟೇ. ಈಗ ನಾನು ಸಾಂಬಾರು ಕೂಡ ಆಯಿತು, ಚಟ್ನಿ ಕೂಡ ಆಯಿತು. ಸಾಂಬಾರು ಬಂದು ದೂದಿ ಮತ್ತು ಡ್ರಮ್ ಸ್ಟಿಕ್ ಎರಡು ಮಿಕ್ಸ್ ಮಾಡಿ ಸಾಂಬಾರು ಮಾಡಿದ್ದೀನಿ, ಮತ್ತು ಚಟ್ನಿ ಕೂಡ ಕೊಬ್ಬರಿ ಚಟ್ನಿ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನೋಡಿದ್ರಲ್ಲ, ನಾನು ಅಮ್ಮನಿಗೆ ಹೇಗೆ ಬೆಳಗ್ಗೆ ಸರ್ಪ್ರೈಸ್ ಕೊಟ್ಟೆ. ಸೊ ಆ್ಯಕ್ಚುಲಿ ಸರ್ಪ್ರೈಸ್ ಯಾಕೆ ಅಂತಂದರೆ ಇವತ್ತು ನಮ್ಮ ಅಮ್ಮನ ಬರ್ಡೇ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಸರ್ಪ್ರೈಸ್ ಇರಲಿ ಅಂತ ಈ ಪ್ಲ್ಯಾನನ್ನು ಮಾಡಿದ್ದೆ. ಆ್ಯಕ್ಚುಲಿ ಇದು ನನ್ನ ತಮ್ಮ ಬರೋದು ಆ್ಯಕ್ಚುಲಿ ಮಮ್ಮಿ ಬಿಲ್ಕುಲ್ ಅಂದರೆ ಸ್ವಲ್ಪನೂ ನಾನು ಕ್ಲೂ ಕೊಟ್ಟಿರಲಿಲ್ಲ, ಹೇಳೇ ಇರಲಿಲ್ಲ ಅವ್ರಿಗೆ ಈ ಥರ ಬರ್ತಿದ್ದಾನೆ ಇವತ್ತು ಅಂತ. ಸೊ ತುಂಬಾ ಸೀಕ್ರೆಟಾಗಿ ತುಂಬಾ ಸರ್ಪ್ರೈಸ್ಡಾಗಿ ನಾನು ಅವ್ರಿಗೆ ಇವತ್ತು ಸರ್ಪ್ರೈಸ್ ಕೊಟ್ಟೆ. ಆ್ಯಕ್ಚುಲಿ ಅವತ್ತು ಅಂದರೆ ಒಂದು 2-3 ಡೇಸಿಂದ ಪ್ಲ್ಯಾನ್ ಆಗ್ತಾಯಿತ್ತು. ನನಗೆ ಮುಂಚೆನೇ ನನಗೆ ಗೊತ್ತಿತ್ತು ಅವನು ಬರ್ತಿದ್ದಾನೆ ಅಂತ. ಸೊ ನಾನು ಅವ್ನಿಗೆ ಹೇಳಿಟ್ಟಿದ್ದೆ, ಹೇಳಬೇಡ ಸರ್ಪ್ರೈಸ್ ಕೊಡೋಣ ಬರ್ಡೇ ದಿನ ಅಂತ. ಸೊ ಅವ್ರಿಗೂ ಒಂಥರ ಖುಷಿಯಾಗುತ್ತಲ್ಲ, ಮನೆಗೆ ಬಂದರೆ ಮಗ ಮನೆಗೆ ಬಂದರೆ ಸೊ ಒಂಥರ ಹ್ಯಾಪಿ ಫೀಲ್ ಆಗಿರ್ತಾರೆ. ಸೊ ಹಾಗಾಗಿ ನಾನು ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ಥರ ಮಾಡಿದೆ. ಸೊ ನನಗಂತೂ ತುಂಬ ಇಷ್ಟ ಆಯ್ತು, ಥ್ರಿಲ್ಲಿಂಗ್ ಅನಿಸ್ತು. ಅವರು ಎಕ್ದಮ್ ಇಷ್ಟು ಹ್ಯಾಪಿ ಅಂತಂದರೆ ಅವ್ರಿಗೆ ಮಾತಾಡೋಕ್ಕೂ ಬರ್ತಾ ಇರಲಿಲ್ಲ, ಅಂದರೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಮ್ಮ ಅಷ್ಟು. ಸೊ ಹಾಗಾಗಿ ಆದರೆ ಅವ್ರಿಗೆ ಖುಷಿಯಾಗಿದೆ ಮತ್ತು ಸರ್ಪ್ರೈಸ್ಡ್ ಆಗಿದ್ದಾರೆ. ಸೊ ಇವತ್ತು ಅವರ ಬರ್ಡೇ, ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಮಾಡ್ತಾಯಿದ್ದೀನಿ. ಅಂದರೆ ಕೇಕ್ ಕಟಿಂಗ್, ಆಬ್ವಿಯಸ್ಲಿ ಕೇಕ್ ಕಟಿಂಗ್ ಇದೆ. ಅವ್ರಿಗೇನೂ ಗೊತ್ತಿಲ್ಲ ಪ್ಲ್ಯಾನ್ಸ್. ಸೊ ಇದೆಲ್ಲ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಈ ಥರ ಮನೆಯಲ್ಲಿ ಇರೋ ನಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಯಾರೇ ಎಲ್ಡರ್ಸ್ ಇರಲಿ, ಸೊ ಅವ್ರಿಗೆ ಈ ಥರ ಏನಾದರೂ ಖುಷಿ ಕೊಟ್ಟರೆ, ಇದು ಸ್ಮಾಲ್ ಥಿಂಗ್ಸ್ ಅಲ್ಲ ಇವೆಲ್ಲ. ಸೊ ಇದೆಲ್ಲ ಈ ಥರ ಖುಷಿಗಳು ತುಂಬಾ ಖುಷಿ ಪಡ್ತಾರೆ ಅವರು. ಸೊ ತುಂಬಾ ಇಷ್ಟಪಡ್ತಾರೆ. ಸೊ ಹಾಗೆ ಒಂದು ಸಣ್ಣ ಅವ್ರಿಗೆ ಇವತ್ತು ಸ್ಪೆಷಲ್ ಫೀಲ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಇದು ಸ್ಯಾಟರ್ಡೇ, ಸೊ ಹಾಗಾಗಿ ಮನೆಯಲ್ಲಿ ಇವರು ಇದ್ದಾರೆ, ಮತ್ತು ಸ್ಯಾಟರ್ಡೇ ಒಂದು ಬಂದ. ಅಂದರೆ ಫ್ರೀ ಇದ್ದೀವಿ. ಸೊ ಯಾವುದೇ ರೀತಿ ಏನೇ ಪ್ಲ್ಯಾನ್ಸ್ ಮಾಡಿದ್ರು ಸೊ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗುತ್ತೆ ಇವತ್ತು. ಹಾಗಾಗಿ ಕೆಲವು ಪ್ಲ್ಯಾನ್ಸ್ ಮಾಡ್ತಾಯಿದ್ದೀನಿ. ಈಗ ತಿಂಡಿಗೆ ಬೆಳಗ್ಗೆಂತೂ ಇಡ್ಲಿ ಮಾಡಿದ್ದೆ, ಸೊ ಅದೇ ಇದೆ, ಮತ್ತು ಸ್ವಲ್ಪ ಸಾಂಬಾರು ಇದೆ ಅಲ್ವಾ, ಸೊ ಅದಕ್ಕಿಂತ ಅನ್ನ ಮಾಡಿದ್ದೀನಿ ಆಲ್ರೆಡಿ. ಸೊ ಇವತ್ತು ಅಡುಗೆದು ಏನಿಲ್ಲ. ಸೊ ಸಂಜೆ ನೋಡಬೇಕು ಏನು ಅಡುಗೆ ಮಾಡಬೇಕು ಅಂತ. ಸೊ ಇದಾಗಿತ್ತು. ಮತ್ತು ಅಮ್ಮ ಅವರು ಶುಗರ್ ಪೇಷಂಟ್ ಅಲ್ವಾ, ಸೊ ಹಾಗಾಗಿ ಅವ್ರಿಗೆ ಶುಗರ್ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಸೊ ಸ್ವಲ್ಪ ಕಡಿಮೆ ಶುಗರ್ ಹಾಕಿನೇ ಏನಾದರೂ ಡಿಶ್ ಮಾಡಬೇಕಂತ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಬನ್ನಿ ಹಾಗಾದರೆ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಸೊ ಬನ್ನಿ ಹಾಗಾದರೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ.
ಈಗ ಸ್ವಲ್ಪ ಹಪ್ಪಳ ಕರಿತಾ ಇದ್ದೀನಿ. ಇದು ಬಂದು ರಾಗಿ ಹಪ್ಪಳ ಕೂಡ ಇದೆ ಮತ್ತು ಅಕ್ಕಿ ಹಪ್ಪಳ ಕೂಡ ಇದೆ. ಸೊ ಇದನ್ನು ಹೊರಗಡೆಯಿಂದ ತೊಗೊಂಬರ್ತೀನಿ ನಾನು. ಯೂಶ್ವಲಿ ಹೊರಗಡೆ ಸಿಗತ್ತೆ ಚೆನ್ನಾಗಿ. ಸೊ ಅದನ್ನು ಸ್ವಲ್ಪ ಕರಿತಾ ಇದ್ದೀನಿ. ಅನ್ನ ಮತ್ತು ಸಾರು. ಸೊ ಇಷ್ಟು ಇವತ್ತಿಂದು ಲಂಚ್. ಮತ್ತು ಸ್ವಲ್ಪ ನಾನು ಖೀರ್ ಮಾಡಿದ್ದೀನಿ, ಶೆವೆಯ ಖೀರ್. ಅದು ಕೂಡ ಚೆನ್ನಾಗಿದೆ. ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಅದನ್ನು ನಾನು ಮಾಡಿದೆ. ಇದು ನೋಡಿ ಶೇವೆಯ ಖೀರ್ ಮಾಡಿದ್ದೀನಿ. ಇದು ಜಸ್ಟ್ ಸ್ವೀಟ್ನೆಸ್ಗೆ ಕಂಡೆನ್ಸ್ಡ್ ಮಿಲ್ಕ್ ಸಿಗುತ್ತೆ. ಸೊ ಅದನ್ನು ಹಾಕಿ ಮಾಡಿದ್ದು, ಮತ್ತು ಯಾವುದೇ ರೀತಿ ಸ್ವೀಟ್ ಆ್ಯಡ್ ಮಾಡಿಲ್ಲ. ಸೊ ತುಂಬ ಟೇಸ್ಟಿ ಆಗುತ್ತೆ. ಒಂದ್ಸಲ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಾಡಿ, ತುಂಬಾ ಟೇಸ್ಟಿ ಅನಿಸುತ್ತೆ. ಇದು ಕರೆದಿಟ್ಟಿದ್ದೀನಿ. ಸೊ ಇದು ಬೇಕಂತ ಅವನಿಗೆ ತಿನ್ನೋದು, ಹೊರಗೆ ಹೋಗೋದು, ತಿನ್ನೋದು, ಹೊರಗೆ ಹೋಗೋದು, ಬರೋದು, ಮತ್ತೆ ತಿನ್ನೋದು, ಮತ್ತೆ ಹೋಗೋದು. ಈಗ ಇಲ್ಲೇ ಇದ್ದಾನೆ, ಮುಗಿತಲ್ಲ. ಸೊ ಸಂಜೆ ಆಗಿದೆ. ಇವಾಗ ಕೇಕ್ ತೊಗೊಂಬಂದರು. ಇದು ಮಿಕ್ಸ್ಡ್ ಫ್ರೂಟ್ ಕೇಕ್, ರಿಬ್ಬನ್ಸ್ ಆ್ಯಂಡ್ ಬಲೂನ್ಸಿಂದ. ಸೊ ಅವ್ರ ಕೇಕ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ ಮೇನ್. ಸೊ ಅಲ್ಲಿಂದ ಹಿಂದೆ ಹೋಗು ಸ್ವಲ್ಪ. ಕೇಕ್ मागा यो हाय कीता अम्मू माझा लास्ट टाइम याच्यात केला नाही सर तुम्ही सर कर माझं एकला स्पार्कल बरत आहे. हां हॅपी बर्थडे टू यू हॅपी बर्थडे टू यू हॅपी बर्थडे टू यू डियर मॉम हॅपी बर्थडे टू यू. ಚೆನ್ನಾಗಿದೆಲ್ಲ ಇದು. क्लैप कीजिए जरा यार अम्मू में क्लैप कर क्लैप 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 खुशी वाला जरा अम्मा ये मैं तू जा पूरा पूरा चारों लोग का है ना ये हळू मराठीमध्ये म्हण. वाढदिवसाच्या हार्दिक शुभेच्छा. येस तेच घे हॅपी बर्थडे. वाढदिवसाच्या खूप खूप शुभेच्छा. उयो आजीला खाऊन घाला बाबा बच्चा. वाढदिवसाच्या शुभेच्छा. आजीला खाऊन घाला. हार्दिक शुभेच्छा. घ्या आजीला आज खाऊन घाला आजीला. चांगला ಹಲೋ ಫೋಟೋ ತೆಗಿಬೇಕಾಗಿತ್ತಲ್ಲ ಇದು. ಸೊ ಈಗ ನೈಟ್ ಡಿನ್ನರ್ಗೆ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಒಂದು ವೆಜ್ ಪಿಜ್ಜಾ ಮತ್ತು ಒಂದು ಚಿಕನ್ ಪಿಜ್ಜಾ. ಸೊ ಪಿಜ್ಜಾ ಅಂತೂ ನನಗಂತೂ ತುಂಬ ಇಷ್ಟ. ಐ ಆಮ್ ಅ ಪಿಜ್ಜಾ ಲವರ್ ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿದೆ ಪಿಜ್ಜಾ ಆ್ಯಕ್ಚುಲಿ. ವೆಜ್ಜು ನಾವು ಕರೆ ಬಿಡಿಸೋದಿಲ್ಲ. ಹಾಂ ಗೌರ್ಮೆಂಟ್ ಅಂತೆ, ಗೌರ್ಮೆಂಟ್ ವೆಜ್ ಗೌರ್ಮೆಂಟ್. ನೀವು ಗೌರ್ಮೆಂಟ್ ಸಮಥಿಂಗ್ ಗೌರ್ಮೆಂಟ್ ಯಾವುದೋ ಒಂದು ಹೊಸದು ಟ್ರೈ ಮಾಡೋಣ ಅಂತ ವೆಜ್ ಪಿಜ್ಜಾ ತರಿಸಿದ್ವಿ. ಇದು ಚಿಕನ್ ಪಿಜ್ಜಾ.
सर नावा काय रे जी नावा काय जी ಸೊ ಇದಾಗಿತ್ತು ನಮ್ಮ ದಿನ ನಮ್ಮ ಅಮ್ಮನ ಬರ್ಡೇ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಹೀಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.